ತದೇತತ್ ಸಹಸ್ರಂ ತತ್ಸರ್ವಂ ತಸ್ಯ ಮೇನ್ನಂ ಮಿತ್ರಂ ದಕ್ಷಿಣಂ ಸಜಿತಿ ಪ್ರಾಣಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ. ಓಂ ಗೋವಿಂದಾಯ ನಮಃ. ಓಂ ಸಹಾವ ತ್ವಮ್ಹನುತ್ಯದದ ಮಾಯೋ ದಸ್ಯುಂಗ್ರೇಕಃ ಕೃಷ್ಟೀನವರವನೋರಾರ್ಯಾಯ ಅಸ್ತಿ ಸ್ವಿನ್ನು ವೀರ್ಯಂ ತತ್ತ ಇಂದ್ರ ನಸ್ವಿದಸ್ತಿ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತಸ್ಯ ವೇದೋಪಬ್ರಹ್ಮಣಾರ್ಥಾಯ ಭಗವತಾ ನಾರಾಯಣೇನೈವ ಬಾದರಾಯಣರೂಪೇಣ ಪ್ರಣೀತಸ್ಯ ಅನುಶಾಸನಪರ್ವಣಿ ಸ್ತೋತ್ರರತ್ನಂ ವಿಷ್ಣುಸಹಸ್ರನಾಮಾಖ್ಯಂ ವರೀವರ್ತಿ ತತ್ರ ಗೋವಿಂದ ಇತಿ ದ್ವಿನವತ್ಯುತ್ತರ ಏಕಶತತಮಂ ನಾಮ 192ನೇಯ ನಾಮ. ತಚ್ಚ ನಾಮ ವ್ಯಾಕುರ್ವತಿ ಯಾ ಬೃಹತಿ ಸಹ ವಾ ತ್ವಮ್ಹನುತ್ಯದದ ಮಾಯೋ ಇತಿ ತಾಮೇತಾಂ ಬೃಹತೀಂ ತಚ್ಚ ನಾಮ ಶ್ರೋತುಂ ಉಪತಿಷ್ಠತಾಂ ಸರ್ವೇಷಾಂ ಅಸ್ಮಾಕಂ ಶ್ರುತಿ ಪದವಿ ಗೋವಿಂದ ಇತಿ ನಾಮ ಆಯಾತಿ. ಗೋವಿಂದ ಇತಿ ನಾಮ್ನಃ ಅನೇಕೆ ಅರ್ಥಾಃ ವರ್ತಂತೆ. ತೇ ಗತೆ ದಿವಸೆ ಪ್ರಾಶ್ರೂಯಂತ. ಗೋವಿಂದ ಇತ್ಯಸ್ಯ ಗವಿ ವಿದ್ಯತೆ ತಿಷ್ಠತಿ, ಗಾಂ ವಿಂದತೆ ಪ್ರಾಪ್ನೋತಿ ಇತ್ಯಾದ್ಯಾಃ ಅರ್ಥಾಃ ತಾವತ್ ಭವಂತಿ. ವಿದ್ ಧಾತುಃ ಸತ್ತಾ ಇತ್ಯರ್ಥೇಪಿ ಯದ್ಯಪಿ ವರ್ತತೆ. ಗೋವಿಂದ ಇತಿ ಶಬ್ದಃ ಸಾಮಾನ್ಯತಃ ಸರ್ವೇಷು ಕೋಶೇಷು ಗಾಂ ವಿಂದತಿ ಪ್ರಾಪ್ನೋತಿ ಇತಿ ವಿದುಲ್ ಲಾಭೆ ಇತ್ಯರ್ಥೆ ನಿರುಚ್ಯತೆ. ಪರಂತು ಗವಿ ವಿದ್ಯತೆ ಇತ್ಯಪಿ ಇದಂ ನಾಮ ನಿರ್ವಕ್ತುಂ ಶಕ್ಯತೆ. ವಿದ್ಯತೆ ಇತಿ ಧಾತುಂ ಆಶ್ರಿತ್ಯ ಸತ್ತಾರ್ಥಕಂ ವಿದ್ ಧಾತುಂ ಆಶ್ರಿತ್ಯ ಯದಿ ಗವಿ ವಿದ್ಯತೆ ಇತಿ ಸಹ ಗೋ ವಿತ್ ಇತಿ ಭವತಿ. ಗೋವಿಂದಃ ಇತಿ ಅನುಸ್ವಾರಃ ಕಥಂ ತತ್ರ ಶ್ರೂಯತೆ ಇತಿ ಕಶ್ಚನ ಪ್ರಶ್ನಃ ಅವಶಿಷ್ಯತೆ. ದೈರ್ಘ್ಯಂ ಪ್ಲುತಂ ಚ ಹಿಂಕಾರಃ ಬಿಂದುರಪ್ಯವಧಾರಣೆ ಇತಿ ಆಚಾರ್ಯೈರೇವ ಐತರೇಯೋಪನಿಷತ್ ಭಾಷ್ಯೆ ಆದಿಶ್ಯತೆ. ಅತಃ ಯತ್ರ ಹ್ರಸ್ವಸ್ಯ ದೀರ್ಘಸ್ವರಃ ಪ್ಲುತಸ್ವರೋ ವಾ ಅನುಸ್ವಾರೋ ವಾ ಕದಾಚಿತ್ ಪೂರ್ವಂ ಅವಿದ್ಯಮಾನಃ ಉಪಯುಜ್ಯತೆ ತದಾ ತಸ್ಯ ಆಧಿಕ್ಯಂ ಇತ್ಯರ್ಥಃ ಭವತಿ. ಮೂಲತಃ ಹ್ರಸ್ವವಿಲ್ಲ, ಮೂಲತಃ ದೀರ್ಘವಿಲ್ಲ, ಹ್ರಸ್ವವೇ ಇದೆ. ಆದರೆ ಅದಕ್ಕೆ ದೀರ್ಘವನ್ನ ಅಥವಾ ಪ್ಲುತವನ್ನ ಅಥವಾ ಒಂದು ಅನುಸ್ವಾರವನ್ನು ಹೇಳಿದಾಗ ಅದಕ್ಕೆ ಆಧಿಕ್ಯ ಅನ್ನೋ ಅರ್ಥವನ್ನು ಬರ್ತದೆ ಅಂತ ಶಾಸ್ತ್ರ ವರ್ಣನೆ ಮಾಡ್ತದೆ. ಈ ಗೋವಿನಲ್ಲಿ ವಿದ್ಯತೆ ಇರುವವನು ಅದು ವಿಂದ ಹೇಗಾಯಿತು ಅಂತ ಒಂದು ಪ್ರಶ್ನೆ ನಮಗೆ ಬರಬಹುದು. ಆ ಪ್ರಶ್ನೆಗೆ ಉತ್ತರ ರೂಪವಾಗಿ ವಿದುಧಾತುವಿನಲ್ಲೇ ವಿದುಧಾತುವಿಗೆ ಮೂಲತಃ ಅನುಸ್ವಾರ ಇಲ್ಲದೆ ಹೋದರೂ ಕೂಡ ಅದಕ್ಕೊಂದು ಅನುಸ್ವಾರವನ್ನು ನಾವು ಸೇರಿಸಿದ್ರೆ ಅವಧಾರಣ ಅಂತ ಒಂದು ಅರ್ಥ ಸಿಗ್ತದೆ. ಅವಧಾರಣ ಅಂದ್ರೆ ನಿಶ್ಚಯ ಅಂತ ಅರ್ಥ, ಖಡಾಖಂಡಿತವಾಗಿ ಅಂತ ಅರ್ಥ. ವಿದುಲ್ ಲಾಭೆ ಅಂತ ಧಾತುವನ್ನು ತಗೊಂಡಾಗ ಅಲ್ಲಿ ಮೂಲ ಕ್ರಿಯಾಪದವೇ ವಿಂದತೆ ಅಂತ ಆಗ್ತದೆ. ಗಾಂ ವಿಂದತೆ, ಅವಿಂದದ್ವೈ ಗುಹಾಂ ಗತಾಂ ಅಂತ ಹೀಗೆಲ್ಲ ಅಲ್ಲಿ ವಿದು ಲಾಭೆ ಧಾತುವನ್ನು ತಗೊಂಡಾಗ ಆ ಧಾತುವಿನಲ್ಲಿ ಅನುಸ್ವಾರ ಸಹಜವಾಗಿಯೇ ಇದೆ.
ಆದರೆ ವಿಧಧತ್ತಾಯಾಮ್ ಅನ್ನೋ ಧಾತುವನ್ನು ತಗೊಂಡಾಗ ಅಲ್ಲಿ ಅನುಸ್ವಾರ ಬಂತ್ ಹೇಗೆ ಅಂತ ನಮಗೆ ಪ್ರಶ್ನೆ ಬರ್ಬೋದು. ಅದಕ್ಕೆ ಮೂಲತಃ ಅಲ್ಲಿ ಅನುಸ್ವಾರವಿಲ್ಲದೆ ಹೋದರೂ ಕೂಡ ಅನುಸ್ವಾರವನ್ನು ಸೇರಿಸಿದಾಗ ನೀರಿನಲ್ಲಿ ಮತ್ತೆ ಇಂದ್ರಿಯಗಳಲ್ಲಿ ಮತ್ತೆ ಕಿರಣಗಳಲ್ಲಿ ಹೀಗೆಲ್ಲ ಕಡೆ ಭಗವಂತ ನಿಶ್ಚಯವಾಗಿಯೂ ಇದ್ದಾನೆ, ಖಂಡಿತವಾಗಿಯೂ ಇದ್ದಾನೆ ಅಂತ ಅರ್ಥ ನಮಗೆ ಸಿಗ್ತದೆ. ಅದನ್ನು ನಾವು ಕಳೆದ ದಿವಸ ನೋಡಿದ್ದೇವೆ. ಅವಧಾರಣ ಹೀಗೆ ನಿಶ್ಚಯವನ್ನ ತೋರಿಸ್ತದೆ. ನೀರಿನಲ್ಲಿರುವ ಭಗವಂತನ ರೂಪ, ಮತ್ತೆ ಪಶುಗಳಲ್ಲಿರುವಂತಹ ಭಗವಂತನ ರೂಪ, ಇಂದ್ರಿಯಗಳಲ್ಲಿರುವಂತಹ ಭಗವಂತನ ರೂಪ, ವಾಕ್ಯಗಳಲ್ಲಿ ಇರುವಂತಹ ಭಗವಂತನ ರೂಪ, ಪೃಥ್ವಿಯಲ್ಲಿರುವಂತಹ ಭಗವಂತನ ರೂಪ, ಆಕಾಶದಲ್ಲಿರುವಂತಹ ಭಗವಂತನ ರೂಪ, ಹೀಗೆಲ್ಲ ಇದೆ. ಹೀಗೆ ಗವಿ ಅಂದ್ರೆ ನೀರಿನಲ್ಲಿ, ಪಶುವಿನಲ್ಲಿ, ಆಕಾಶದಲ್ಲಿ, ನೀರಿನಲ್ಲಿ, ಹೀಗೆ ಎಲ್ಲ ಕಡೆಯೂ ಕೂಡ ಈ ಭಗವಂತ ಇದ್ದಾನೆ ಅನ್ನುವ ಅರ್ಥ ನಮಗೆ ಸಿಗುತ್ತದೆ. ಇಲ್ಲಿ ಇವತ್ತು ನಾವು ನೋಡಬೇಕಾದಂಥದ್ದು ಯಾವ್ಯಾವ ಇಂದ್ರಿಯದಲ್ಲಿ ಭಗವಂತ ಹೇಗಿದ್ದಾನೆ ಅನ್ನುವುದನ್ನು ನಿರ್ದಿಷ್ಟವಾಗಿ. ಕಳೆದ ದಿವಸ ಇಂದ್ರಿಯಗಳಲ್ಲಿ ಭಗವಂತ ಇದ್ದಾನೆ ಅಂತ ಸಂಕೀರ್ಣವಾಗಿ ನೋಡಿದ್ದೇವೆ. ಈಗ ನೋಡಬೇಕಾದದ್ದು ನಿರ್ದಿಷ್ಟವಾಗಿ ಯಾವ ಇಂದ್ರಿಯಗಳಲ್ಲಿ ಯಾವ ರೂಪದಿಂದ ಇದ್ದಾನೆ ಅಂತ, ವಾಗೀಂದ್ರಿಯ ಮೊದಲಾದ ರೂಪಗಳಲ್ಲಿ ಹೇಗೆ ಅಂತ. ಇದನ್ನ ಈ ಛಾಂದೋಗ್ಯೋಪನಿಷತ್ತಿನ 3ನೇ ಅಧ್ಯಾಯದಲ್ಲಿ ವರ್ಣನೆ ಮಾಡಿದ್ದಾರೆ. ಆ 3ನೇ ಅಧ್ಯಾಯದ ಕೊನೆಯ ಭಾಗದಲ್ಲಿ ಇವೆಲ್ಲ ಸಂಗತಿಗಳಿವೆ. ವಾಗೀಂದ್ರಿಯದಲ್ಲಿ ವಾಸುದೇವ ಅಂತ ವರ್ಣನೆ ಮಾಡ್ತಾರೆ. ವಾಗೇವ ಬ್ರಹ್ಮಣ ಚತುರ್ಥ ಪಾದ ಸಹ ಅಗ್ನಿನಾ ಜ್ಯೋತಿಷ ಭಾತಿ ಚ ತಪತಿ ಚ, ಹೀಗೆಲ್ಲ ಅಲ್ಲಿ ಕಂಡು ಬರ್ತದೆ. ವಾಗೀಂದ್ರಿಯದಲ್ಲಿರುವಂತಹ ವಾಸುದೇವ ಎಂಬ ರೂಪ ಏನಿದೆ ಅದು ನಾರಾಯಣನ 4ನೇ ಒಂದು ಅಂಶ. ಮೂಲ ರೂಪಿಯಾದ ನಾರಾಯಣ ಏನಿದ್ದಾನೆ ಅವನಿಗೆ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಅಂತ 4 ರೂಪಗಳಿವೆ. ಆ 4 ರೂಪಗಳಲ್ಲಿ ಒಂದು ಅಂಶವಾದಂತಹ ನಾರಾಯಣ ಅನ್ನುವುದು ವಾಗೀಂದ್ರಿಯದಲ್ಲಿದೆ. ಅವನೇ ವಾಸುದೇವನ ಜೊತೆಗೆ ಸೇರಿಕೊಂಡು ಪ್ರಕಾಶಿಸ್ತಾನೆ, ಮತ್ತೆ ದುಷ್ಟರನ್ನ ಸುಡುತ್ತಾನೆ ಅಂತ ಹೀಗೆ ವರ್ಣನೆ ಇದೆ. ಜ್ಯೋತಿಷ ಭಾತಿಚ ತಪತಿಚ. ಈಗ ನಾವು ನೋಡ್ತಿರುವ ಮಂತ್ರದಲ್ಲಿಯೂ ಕೂಡ ಈ ಭಗವಂತ ದಸ್ಯೂನ್ ಅದಮಾಯ ಅಂತ ಬಂದಿದೆ. ವಿದ್ಯಾಕರ್ಮಹೀನರಾದಂತಹ ದಸ್ಯುಗಳನ್ನ, ದುಷ್ಟರನ್ನ ನೀನು ಶಿಕ್ಷಿಸಿದ್ದಿ ಅಂತ ಬೃಹತಿ ಮಂತ್ರದಲ್ಲಿ ಬಂದಿದೆ. ಗೋವಿಂದ ಎಂಬ ಶಬ್ದದಿಂದ ಆ ಗೋ ಅಂದ್ರೆ ವಾಗೀಂದ್ರಿಯ, ಅಲ್ಲಿರುವಂತಹ ವಾಸುದೇವನ ರೂಪ ಏನು ವರ್ಣಿತ ಆಗಿದೆ ಛಾಂದೋಗ್ಯ ಭಾಷ್ಯದಲ್ಲಿ, ಛಾಂದೋಗ್ಯ ಉಪನಿಷತ್ತಿನಲ್ಲಿ, ಅದು ಕೂಡ ದುಷ್ಟರನ್ನ ತಪತಿ ಅಂತ ಹೀಗೆ ವರ್ಣನೆ ಮಾಡಿದ್ದಾರೆ. ಅಜ್ಞಾಧಿಸ್ಥೈ ಸಹೈವೇಶ ಭಾತಿ ದುಷ್ಟಾನ್ ತಪತ್ಯಥ. ದುಷ್ಟರನ್ನು ಹೀಗೆ ಅವನು ಶಿಕ್ಷೆಗೆ ಒಳಪಡಿಸ್ತಾನೆ ಅಂತ ಆ ಭಾಷ್ಯ ಕೂಡ ಅದನ್ನು ಹೇಳಿದೆ. ಯಾರು ಈ ರೀತಿಯಾಗಿ ಉಪಾಸಿಸ್ತಾನೋ ಅವನು ಜ್ಞಾನ, ಸುಖ ಇತ್ಯಾದಿಗಳನ್ನು ಪಡ್ಕೋತಾನೆ, ಬ್ರಹ್ಮವರ್ಚಸ್ಸನ್ನು ಪಡ್ಕೋತಾನೆ, ಮತ್ತು ಅಜ್ಞಾನಾದಿ ದೋಷಗಳನ್ನ ಸುಡ್ತಾನಂತೆ. ತನ್ನಲ್ಲಿರುವಂತಹ ಅಜ್ಞಾನಾದಿ ದೋಷಗಳನ್ನು ಸುಟ್ಟುಕೊಂಡು ಆತ ಮುಂದೆ ಹೋಗಲಿಕ್ಕೆ ಸುಲಭ ಆಗ್ತದೆ. ಭಾತಿಚ ತಪತಿಚ ಅಂತ ಗೋವಿಂದ ಎಂಬ ಶಬ್ದದಿಂದ ಭಗವಂತನನ್ನು ಉಪಾಸನೆ ಮಾಡ್ತಾ ಹೋದಾಗ ಆ ಗೋವಿಂದ ಎಂಬ ಶಬ್ದ ವಾಸುದೇವನನ್ನು ಹೇಳ್ತದೆ, ಅದು ವಾಗೀಂದ್ರಿಯದಲ್ಲಿದೆ ಅಂತ ನಾವು ಭಾವಿಸಿದಾಗ ಅದು ನಮ್ಮ ಅಜ್ಞಾನಾದಿ ದೋಷಗಳನ್ನು ಕೂಡ ಸುಡುತ್ತದೆ. ಭಗವಂತ ಹೇಗೆ ದುಷ್ಟರನ್ನು ಸುಡ್ತಾನೋ ಹಾಗೆ ಅಂತ ತಿಳ್ಕೊಳ್ಬೇಕು. ಮತ್ತೆ ಅಂತಹ ಸಾಧಕ ತನ್ನ ದೋಷಗಳನ್ನು ಸುಟ್ಟು ಹಾಕಿಕೊಳ್ಳುವುದಲ್ಲದೇನೆ ತನ್ನ ಅನುಯಾಯಿಗಳಾದಂಥವ್ರು, ತನ್ನ ಶಿಷ್ಯರಾದಂಥವ್ರು ಯಾರಿದ್ದಾರೆ ಅವರ ಅಜ್ಞಾನ, ಸಂಶಯ ಮೊದಲಾದವುಗಳನ್ನು ಕೂಡ ಸುಟ್ಟಿ ಹಾಕ್ತಾನೆ. ಹೀಗಿದು ವಾಗೀಂದ್ರಿಯದಲ್ಲಿ ವಾಸುದೇವ ಎಂಬ ರೂಪದ ವರ್ಣನ ಆಯಿತು. ಮುಂದೆ ಘ್ರಾಣೇಂದ್ರಿಯದಲ್ಲಿ ಸಂಕರ್ಷಣ ಅಂತ ವರ್ಣನೆ ಮಾಡ್ತಾರೆ. ಇದು ನಿರ್ದಿಷ್ಟವಾಗಿ ಯಾವ್ಯಾವ ಇಂದ್ರಿಯದಲ್ಲಿ ಭಗವಂತ ಇದ್ದಾನೆ ಅಂತ ಅನ್ನೋದ್ರ ವರ್ಣನೆ. ಇಲ್ಲಿ ಈ ಎಲ್ಲ ಪ್ರಶ್ನೆಗಳನ್ನ, ಈ ಎಲ್ಲ ವಿಷಯಗಳನ್ನು ನೋಡುವಾಗ ನಮ್ಮ ಮನಸ್ಸಿಗೊಂದು ಸಂಶಯ ಬರಬಹುದು. ಗೋವಿಂದ ಎಂಬ ಶಬ್ದಕ್ಕೆ
ಏನೇನು ಅರ್ಥಗಳು? ಗೋವಿಂದ ಎಂಬ ಶಬ್ದ ಯಾರನ್ನು ಹೇಳ್ತದೆ ಅಂದ್ರೆ ವಾಸುದೇವನನ್ನು ಹೇಳ್ತದೆ, ಸಂಕರ್ಷಣನನ್ನು ಹೇಳ್ತದೆ, ಪ್ರದ್ಯುಮ್ನನ್ನು ಹೇಳ್ತದೆ, ಅನಿರುದ್ಧನನ್ನು ಹೇಳ್ತದೆ ಅಂತ ನಾವು ನೋಡ್ತಾ ಇದ್ದೀವಿ. ಭಗವಂತನನ್ನ ಈ ಎಲ್ಲ ಹೆಸರುಗಳಿಂದ ವಾಚ್ಯ, ಗೋವಿಂದ ಎಂಬ ಶಬ್ದದಿಂದ ವಾಚ್ಯ, ಮತ್ತು ಅವನು ಇಂತಿಂಥ ಕಾರ್ಯವನ್ನು ಮಾಡ್ತಾನೆ ಅಂತೆಲ್ಲ ನೋಡುವುದರಿಂದ ಏನು ವಿಶೇಷ ಲಾಭ ಇದೆ ಅಂತ ಒಂದು ಜಿಜ್ಞಾಸೆ ನಾವು ಬರಬಹುದು. ಅದಕ್ಕೆ ಭಾಗವತ ತಾತ್ಪರ್ಯದಲ್ಲಿ ಹೀಗೆ ಆಚಾರ್ಯ ಒಂದು ಸಮಾಧಾನ ಹೇಳ್ತಾರೆ. ವಸ್ತುತಃ ಭಗವಂತನ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಅನ್ನುವಂಥ 4 ರೂಪಗಳು, ಮತ್ತೆ ಈ ಗೋವಿಂದ, ಕೇಶವ ಮೊದಲಾದ 24 ರೂಪಗಳೆಲ್ಲವೂ ಕೂಡ ಎಲ್ಲ ರೂಪಗಳು ಎಲ್ಲ ಹೆಸರಿನಿಂದಲೂ ವಾಚ್ಯ ಆಗಿವೆ. ಮತ್ತೆ ಎಲ್ಲ ರೂಪಗಳು ಕೂಡ ಎಲ್ಲ ಕಾರ್ಯವನ್ನೂ ಮಾಡಬಲ್ಲವು. ಸರ್ವತ್ರ ಸರ್ವಕೃತ್ಯಾಪಿ ಹಯಗ್ರೀವಾದಿ ರೂಪಕಃ ಜ್ಞಾನಾದಿ ರಕ್ಷಕೋ ವಿಷ್ಣು ಜಾಮದಗ್ನಾದಿ ರೂಪವಾನ್ ಜ್ಞಾನಾದ್ಯುತ್ಪಾದಕೋ ನಿತ್ಯಂ ಕೃಷ್ಣಾದಿ ದೋಷನಾಶಕಃ ಅಂತ ಭಾಗವತ ತಾತ್ಪರ್ಯದಲ್ಲಿ ಬಂದಿದೆ. ಸರ್ವತ್ರ ಎಲ್ಲ ಕಾಲದಲ್ಲಿ, ಎಲ್ಲ ದೇಶಗಳಲ್ಲಿ, ಎಲ್ಲ ರೂಪಗಳಲ್ಲಿ ಈ ಭಗವಂತ ಸರ್ವಕೃತ್ಯಾಪಿ ಎಲ್ಲ ಕಾರ್ಯವನ್ನು ಮಾಡಬಲ್ಲವನು. ಪ್ರತಿಯೊಂದು ರೂಪದಿಂದಲೂ ಪ್ರತಿಯೊಂದು ಕಾರ್ಯವನ್ನು ಮಾಡಬಲ್ಲವನು. ಜ್ಞಾನಕ್ಕಾಗಿ ಅವತಾರ ಮಾಡಿದ ರೂಪದಿಂದಲೂ ಕೂಡ ದುಷ್ಟ ದಮನವನ್ನು ಮಾಡಬಲ್ಲ. ದುಷ್ಟ ದಮನಕ್ಕಾಗಿ ಏನು ಅವತಾರ ಮಾಡಿದ್ದಾನೆ ಆ ರೂಪಗಳಿಂದ ಅವನು ಜ್ಞಾನ ಕಾರ್ಯವನ್ನು ಕೂಡ ಮಾಡಬಲ್ಲ. ಆದರೂ ಹಯಗ್ರೀವಾದಿ ರೂಪಕಃ ವಿಷ್ಣು ಜ್ಞಾನಾದಿ ರಕ್ಷಕಃ, ಹಯಗ್ರೀವ ಮೊದಲಾದ ರೂಪದಿಂದ ಆತ ಜ್ಞಾನವನ್ನು ರಕ್ಷಿಸ್ತಾನೆ. ಜಾಮದಗ್ನಾದಿ ರೂಪವನ್ನು ಜ್ಞಾನಾದ್ಯುತ್ಪಾದಕಃ, ಪರಶುರಾಮ ಮೊದಲಾದ ರೂಪದಿಂದ ಜ್ಞಾನವನ್ನು ಅವನು ನಮಗೆ ಕೊಡ್ತಾನೆ. ಪರಶುರಾಮ ರೂಪ ನಮ್ಮ ದೋಷಗಳನ್ನು ಸುಟ್ಟು ಹಾಕ್ತದೆ ಅಂತ ಕೂಡ ಬೇರೆ ಕಡೆ ವರ್ಣನೆ ಮಾಡಿದ್ದಾರೆ. ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಹೇಳಿದ್ದಾರೆ, ಸಂಹರ್ತ ಸರ್ವದೋಷಾಣ ಅಗ್ನಿಸ್ಥಃ ಸರ್ವದಾಕಃ ಅಂತ. ದೋಷಗಳನ್ನು ಸುಟ್ಟಾಕ್ತಾನೆ ಮತ್ತೆ ಜ್ಞಾನವನ್ನು ಕೊಡ್ತಾನೆ ಪರಶುರಾಮ, ಭಾಗವತ ತಾತ್ಪರ್ಯ ಹೇಳುವಂತೆ. ಮತ್ತೆ ಧನಸ್ಯ ದೇವತಾ ವಿಷ್ಣು ಜಾಮದಗ್ನೋಖಿಲೇಶ್ವರ ಅಂತ ತಾತ್ಪರ್ಯ ನಿರ್ಣಯದಲ್ಲಿ ಹೇಳಿದಂತೆ ಆತ ನಮಗೆ ಜ್ಞಾನವನ್ನು ಕೊಡ್ತಾನೆ. ಹೀಗೆ ಜ್ಞಾನವನ್ನು ಕೊಡ್ತಾನೆ, ಧನವನ್ನು ಕೊಡ್ತಾನೆ, ಮತ್ತು ನಮ್ಮೆಲ್ಲ ದೋಷಗಳನ್ನು ಸುಟ್ಟು ಹಾಕ್ತಾನೆ ಕೂಡ. ಇದು ಪರಶುರಾಮನ ಕಾರ್ಯ. ಕೃಷ್ಣಾದಿ ದೋಷನಾಶಕ ಅಂತ ಭಾಗವತ ತಾತ್ಪರ್ಯ. ಕೃಷ್ಣ ಮೊದಲಾದ ರೂಪದಿಂದ ನಮ್ಮೆಲ್ಲ ದೋಷಗಳನ್ನು ಆತ ನಾಶಪಡಿಸ್ತಾನೆ ಅಂತ. ಹೀಗೆ ಎಲ್ಲ ರೂಪಗಳಿಂದ ಎಲ್ಲ ಕಾಲದಲ್ಲಿ ಎಲ್ಲ ದೇಶದಲ್ಲಿ ಎಲ್ಲವನ್ನೂ ಮಾಡಬಲ್ಲವನಾದರೂ ಕೆಲವು ನಿರ್ದಿಷ್ಟ ರೂಪಗಳಿಂದ ನಿರ್ದಿಷ್ಟ ಕಾರ್ಯಗಳನ್ನು ಭಗವಂತ ಮಾಡ್ತಾನೆ ಅಂತ ಶಾಸ್ತ್ರದ ವರ್ಣನೆ ಇದೆ. ಅದಕ್ಕಾಗಿ ಭಕ್ತರಾದವರು ಒಂದು ನಿರ್ದಿಷ್ಟ ನಾಮದಿಂದ ನಿರ್ದಿಷ್ಟ ರೂಪವೊಂದನ್ನು ಸ್ಮರಿಸಿದಾಗ ಮತ್ತು ಆ ನಾಮವನ್ನು ಜಪದ ರೂಪದಲ್ಲಿ ಪುನರಾವರ್ತಿಸಿದಾಗ ಆ ಭಗವಂತನ ರೂಪವನ್ನು ಕಣ್ಮುಂದೆ ಕಂಡುಕೊಂಡು ಅದು ಮಾಡಿದಂತಹ ಲೀಲೆಗಳನ್ನು ಚಿಂತಿಸಲಿಕ್ಕೆ ಅವರು ಪ್ರಯತ್ನ ಪಟ್ಟಾಗ ಆಯಾ ಲಾಭಗಳನ್ನು ಮನುಷ್ಯ ಪಡ್ಕೋತಾನೆ. ತನ್ನ ದೋಷಗಳನ್ನು ಕಳ್ಕೋತಾನೆ, ಜ್ಞಾನವನ್ನ, ಧನವನ್ನ ಪಡ್ಕೋತಾನೆ, ಮತ್ತೆ ತನ್ನ ಜ್ಞಾನ ಸುರಕ್ಷಿತ ಆಗುವಂತೆ ಮಾಡ್ಕೋತಾನೆ. ಇಲ್ಲೇ ವಾಗೀಂದ್ರಿಯದಲ್ಲಿ ವಾಸುದೇವನ ರೂಪವನ್ನು ಚಿಂತನೆ ಮಾಡಿದಾಗ ಅಜ್ಞಾನಾದಿ ದೋಷಗಳನ್ನು ಅವನು ಸುಟ್ಟು ಹಾಕ್ಕೊಳ್ತಾನೆ ಅಂತ ಬಂದಿದೆ. ತನ್ನ ಶಿಷ್ಯರ ಅಜ್ಞಾನಾದಿ ದೋಷಗಳನ್ನು ಕೂಡ ಸುಟ್ಟು ಹಾಕ್ತಾನೆ ಅನ್ನುವುದು ಕೂಡ ನಾವಲ್ಲಿ ಅಧಿಕವಾಗಿ ಅನುಸಂಧಾನಿಸಬೇಕಾದಂಥ ಒಂದು ಸಂಗತಿ. ಘ್ರಾಣೇಂದ್ರಿಯದಲ್ಲಿ ಸಂಕರ್ಷಣ ಅಂತ ಮುಂದೆ. ಇದಕ್ಕಾಗಿ ನಾವು ಇಷ್ಟವನ್ನೆಲ್ಲವನ್ನೂ ಕೂಡ ನೋಡ್ತಾ ಇರೋದು. ಗೋವಿಂದ ಎಂಬ ಶಬ್ದದಿಂದ ವಾಸುದೇವ ವಾಚ್ಯ, ಗೋವಿಂದ ಎಂಬ ಶಬ್ದದಿಂದ ಸಂಕರ್ಷಣ ವಾಚ್ಯ, ಪ್ರದ್ಯುಮ್ನ ವಾಚ್ಯ, ಅನಿರುದ್ಧ ವಾಚ್ಯ. ನಾವಿದನ್ನ ಹಿಂದೆ ಅನೇಕ ಕಡೆ ನೋಡಿದ್ದೇವೆ. ರಾಮ ಎಂಬ ರೂಪ ಸೀತೆಯ ಪತಿ, ಕೃಷ್ಣ ಎಂಬ ರೂಪ ರುಕ್ಮಿಣಿಯ ಪತಿ, ನಮಗಿದು ಗೊತ್ತಿದೆ. ಆದರೆ ಜಾಂಬವಂತನಿಗೆ ರಾಮಕೃಷ್ಣ ಅನ್ನುವಂಥ ರೂಪದ ಸಾಕ್ಷಾತ್ಕಾರ ಆಯ್ತಂತೆ. ಅವನು ರಾಮನ ಭಕ್ತ. ಕೃಷ್ಣ ತನ್ನ ಗುಹೆಗೆ ಬಂದಾಗ ಆತನನ್ನ ಎದುರಿಸಿ ಹೋರಾಟ ಮಾಡಿದ. ದೀರ್ಘವಾದ ಹೋರಾಟ ಆಯಿತು. ಕೊನೆಗೊಂದು ಬಾರಿ ಅವನಿಗೆ ತುಂಬಾ ನೋವು ತಡಲಿಕ್ಕಾಗದೇ ಇದ್ದಾಗ ರಾಮನನ್ನ ಸ್ಮರಿಸಿದ. ಆಗ ಈ ಭಗವಂತನೇ ಕೃಷ್ಣನೇ ಅವನಿಗೆ ರಾಮನಾಗಿಯೂ ಕೂಡ ಕಂಡ. ಈ ರಾಮನೇ ಕೃಷ್ಣ ಅಂತ ಅನ್ನೋದು ಅವನಿಗೆ ಗೊತ್ತಾಯಿತು ಅಂತ ವರ್ಣನೆ ಮಾಡಿದ್ದಾರೆ. ಮತ್ತೆ ತೈತ್ರಿಯ ಉಪನಿಷತ್ ಭಾಷ್ಯ ಮೊದಲಾದ ಕಡೆ ವಾಸುದೇವ ವಾಸುದೇವ, ವಾಸುದೇವ ಸಂಕರ್ಷಣ, ವಾಸುದೇವ ಪ್ರದ್ಯುಮ್ನ, ವಾಸುದೇವ ಅನಿರುದ್ಧ ಮೊದಲಾದ ಎಲ್ಲ ರೂಪಗಳ ವರ್ಣನವು ಕೂಡ ಬಂದೇ ಇದೆ. ಅದರಂತೆ ಇಲ್ಲೂ ಕೂಡ ಗೋವಿಂದ ವಾಸುದೇವ, ಗೋವಿಂದ ಸಂಕರ್ಷಣ ಎಂಬುದಾಗಿ ಈ ಥರ ಎಲ್ಲ ರೀತಿಯಿಂದಲೂ ನಾವು ಅದನ್ನ ತಿಳ್ಕೊಳ್ಬಹುದು. ಪ್ರಾಣಯೇವ ಬ್ರಹ್ಮಣ ಚತುರ್ಥ ಪಾದ ಸ ವಾಯುನಾ ಜ್ಯೋತಿಷ ಭಾತಿ ಚ ತಪತಿ ಚ.
ಘ್ರಾಣೇಂದ್ರಿಯದಲ್ಲಿರುವಂತಹ ಸಂಕರ್ಷಣ ಆ ಮೂಲ ರೂಪನಾದ ನಾರಾಯಣನ ನಾಲ್ಕನೇ ಒಂದು ಅಂಶ. ಅವನು ಈ ಸಂಕರ್ಷಣ ಎಂಬ ರೂಪದಿಂದ ಕೂಡಿಕೊಂಡು ಪ್ರಕಾಶಿಸ್ತಾನೆ ಮತ್ತು ದುಷ್ಟರನ್ನ ಸುಟ್ಟು ಹಾಕ್ತಾನೆ. ಹೀಗೆ ಜ್ಞಾನಿ ಭಾವಿಸಿದರೆ ತನ್ನ ದೋಷಗಳನ್ನು ಅವನು ಸುಟ್ಟು ಹಾಕಿಕೊಳ್ಳಬಲ್ಲ. ಚಕ್ಷುರೇಂದ್ರಿಯದಲ್ಲಿ ಪ್ರದ್ಯುಮ್ನ ಅಂತ ಮುಂದೆ ವರ್ಣನ ಇದೆ. ಚಕ್ಷುರೇವ ಬ್ರಹ್ಮಣ ಚತುರ್ಥ ಪಾದ. ಈ ಮೂಲ ರೂಪನಾದ ನಾರಾಯಣನ ನಾಲ್ಕನೇ ಒಂದು ಅಂಶ, ಅದವನು ಇನ್ನೊಂದು ಅನೇಕ 4 ರೂಪಗಳ ಪೈಕಿ ಒಂದು ಈ ಪ್ರದ್ಯುಮ್ನ. ಅವನು ಚಕ್ಷುರೇಂದ್ರಿಯದಲ್ಲಿದ್ದಾನೆ. ಹಿಂದಿನ ಸಂಕರ್ಷಣ ಘ್ರಾಣೇಂದ್ರಿಯದಲ್ಲಿದ್ದ. ಈ ಸಂಕರ್ಷಣ ಈ ಪ್ರದ್ಯುಮ್ನ ಚಕ್ಷುಸ್ ಇಂದ್ರಿಯದಲ್ಲಿದ್ದಾನೆ. ಅವನು ಪ್ರದ್ಯುಮ್ನ ಜೊತೆಗೂಡಿ ಪ್ರಕಾಶಿಸ್ತಾನೆ ಮತ್ತು ದುಷ್ಟರನ್ನು ಸುಟ್ಟಾಕ್ತಾನೆ. ಅದೇ ಲಾಭವನ್ನ ಆತನನ್ನು ಸ್ಮರಿಸಿದಂತಹ ಜ್ಞಾನಿಯು ಕೂಡ ಪಡ್ಕೊಳ್ತಾನೆ. ಶ್ರೋತ್ರಮೇವ ಬ್ರಹ್ಮಣ ಚತುರ್ಥ ಪಾದ. ಶ್ರವಣೇಂದ್ರಿಯದಲ್ಲಿ ನಾರಾಯಣನ ಒಂದು ಭಾಗವಾಗಿ ಈ ಅನಿರುದ್ಧ ರೂಪ ಇದೆ. ಅವನು ಈ ದಿಕ್ಕುಗಳಲ್ಲಿರುವಂತಹ ಜ್ಯೋತಿಸ್ವರೂಪನಾದಂತಹ ಅನಿರುದ್ಧ ರೂಪಿಯಾದ ತನ್ನದೇ ಆದ ಇನ್ನೊಂದು ರೂಪದ ಜೊತೆ ಸೇರಿ ಪ್ರಕಾಶಿಸ್ತಾನೆ ಮತ್ತು ದುಷ್ಟರನ್ನ ಸುಟ್ಟು ಹಾಕ್ತಾನೆ ಅಂತ ಇಷ್ಟು ವರ್ಣನೆ ಮಾಡಿದ್ದಾರೆ. ಕಳೆದ ದಿವಸ ಇಂದ್ರಿಯಗಳಲ್ಲಿ ಭಗವಂತ ಇದ್ದಾನೆ ಅಂತ ಸಂಕೀರ್ಣವಾಗಿ ನೋಡಿದ್ದಾಯಿತು. ಇವತ್ತು ಯಾವ್ಯಾವ ಇಂದ್ರಿಯಗಳಲ್ಲಿ ಹೇಗಿದ್ದಾನೆ ಅಂತ ಅನ್ನೋದನ್ನ ನಿರ್ದಿಷ್ಟವಾಗಿ ನೋಡಿದಂತಾಯಿತು. ಪಂಚಮಹಾಭೂತಗಳಲ್ಲಿ ಪೃಥ್ವಿಯಲ್ಲಿದ್ದಾನೆ ಮತ್ತು ನೀರಿನಲ್ಲಿದ್ದಾನೆ ಅಂತ ಕಳೆದ ದಿವಸ ನೋಡಿದ್ದೀವಿ. ತೇಜಸ್ಸಿನಲ್ಲಿದ್ದಾನೆ ಅಂತನ್ನೋದು ನಿರ್ದಿಷ್ಟವಾಗಿ ನಮಗೇನೂ ಬಂದಿಲ್ಲ. ತೇಜಸ್ಸು ಅಂದ್ರೆ ಬೆಂಕಿಯಲ್ಲಿದ್ದಾನೆ ಅಂತನ್ನೋದು ನಿರ್ದಿಷ್ಟವಾಗಿ ಬಂದಿಲ್ಲ. ಯಾಕೆಂದ್ರೆ ಗೋ ಎಂಬ ಶಬ್ದಕ್ಕೆ ನಿರ್ದಿಷ್ಟವಾಗಿ ಬೆಂಕಿ ಅಂತ ಅರ್ಥ ಇಲ್ಲ. ಗೋ ಅಂದ್ರೆ ಕಿರಣ ಅಂತ ಅರ್ಥ ಇವೆ. ಆದ್ರಿಂದ ಕಿರಣಗಳಲ್ಲಿ ಭಗವಂತನ ಉಪಾಸನೆಯನ್ನ ನಾವೀಗ ನೋಡಬೇಕು. ಅದನ್ನ ಈ ಉಪನಿಷತ್ತುಗಳಲ್ಲೇ ಅನೇಕ ಕಡೆ ವರ್ಣನೆ ಮಾಡಿದ್ದಾರೆ. ಗೋ ಎಂಬ ಶಬ್ದಕ್ಕೆ ಕಿರಣ ಅಂತ ಅರ್ಥ ಇದೆ. ಅದನ್ನ ಆಧರಿಸಿ ನಾವೀಗ ನೋಡ್ತಾ ಇರುವಂತಹ ಉಪಾಸನೆ. ಛಾಂದೋಗ್ಯ ಉಪನಿಷತ್ತಿನ ಮೊದಲ ಅಧ್ಯಾಯದಲ್ಲಿ ಸೂರ್ಯಕಿರಣಗತ ವಾಯುವಿನಲ್ಲಿ ಭಗವಂತನ ಉಪಾಸನೆಯನ್ನು ಮಾಡಬೇಕು. ಇದು ಉದ್ಗೀತ ಮತ್ತು ಪ್ರಣವ ಇವರಿಬ್ಬರು ಕೂಡ ಒಬ್ಬರೇ ಅನ್ನುವುದನ್ನೆಲ್ಲ ವರ್ಣನೆ ಮಾಡುವಂತಹ ಒಂದು ಪ್ರಸಂಗ. ಏತಮು ಏವ ಅಹಂ ಅಭ್ಯಗಾಶಿಷಂ ತಸ್ಮಾತ್ ಮಮತ್ವಂ ಏಕೋಸಿ ಇತಿಹ ಕೌಶೀತಕಿ ಪುತ್ರಮುವಾಚ ರಶ್ಮೀನ್ ತ್ವಂ ಪರ್ಯಾವರ್ತಯತಾತ್ ಬಹವೋ ವೈತೆ ಭವಿಷ್ಯಂತಿ ಇತಿ ಅಧಿದೈವತಂ. ಭಗವಂತನನ್ನ ವಾಯುವಿನಲ್ಲಿ ಕಾಣಬೇಕು. ವಾಯುವನ್ನ ಸೂರ್ಯನ ಕಿರಣಗಳಲ್ಲಿ ಕಾಣಬೇಕಂತೆ. ಸೂರ್ಯನ ರಶ್ಮಿಗಳೇನಿವೆ ಅದರಲ್ಲಿ ವಾಯು, ಅದರಲ್ಲಿ ಭಗವಂತನನ್ನು ಕಾಣಬೇಕು. ಹಾಗೆ ಉಪಾಸನೆ ಮಾಡುವವರಿಗೆ ಅನೇಕ ಜನ ಮಕ್ಕಳು ಹುಟ್ಟುತ್ತಾರಂತೆ ಈ ಜಗತ್ತಿನಲ್ಲಿ. ಮತ್ತೆ ಮುಕ್ತಿಯಲ್ಲಿ ದೊಡ್ಡ ಆನಂದವೂ ಕೂಡ ಅವನಿಗೆ ದೊರೆಯುತ್ತದೆ. ಕೌಶೀತಕಿ ಅನ್ನುವಂಥ ಋಷಿಗಳು ತನ್ನ ಮಗನಿಗೆ ಉಪದೇಶ ಮಾಡಿದಂತಹ ಒಂದು ಪ್ರಕರಣ ಇದೆ. ನಾನು ಆದಿತ್ಯನಲ್ಲಿ ಅಂತರ್ಗತನಾದ ವಾಯುವಿನಲ್ಲಿ ಅಂತರ್ಗತನಾದ ಶ್ರೀಹರಿಯನ್ನು ಸ್ತುತಿಸಿದೆ. ಆದ್ರಿಂದ ನೀನೊಬ್ಬ ನನಗೆ ಮಗನಾಗಿ ಜನಿಸಿದೆ. ನೀನು ಆ ಸೂರ್ಯನ ಕಿರಣಗಳಲ್ಲಿ ಅನೇಕ ಕಿರಣಗಳಲ್ಲಿರುವಂತಹ ವಾಯುವನ್ನ ಅಂತರ್ಗತನಾದಂತಹ ಪರಮಾತ್ಮನನ್ನು ಉಪಾಸಿಸು. ಆದ್ರಿಂದ ನಿನಗೆ ಅನೇಕ ಜನ ಮಕ್ಕಳು ಜನಿಸ್ತಾರೆ ಅಂತ ಹೇಳಿದ್ನಂತೆ. ಏತಮು ಏವ ಅಹಂ ಅಭ್ಯಗಾಶಿಷಂ. ನಾನು ಮಾಡಿದ ಕೆಲಸ, ತಂದೆ ಹೇಳ್ತಾನೆ, ಒಬ್ಬ ಸೂರ್ಯನಲ್ಲಿ ಇರುವ ವಾಯುವಿನಲ್ಲಿ ಇರುವಂಥ ಶ್ರೀಹರಿಯನ್ನು ಉಪಾಸನೆ ಮಾಡಿ. ಅದರಿಂದ ನನಗೆ ನೀನೊಬ್ಬನೇ ಈ ಮಗ ಜನಿಸಿದೆ. ನೀನೀಗ ನನ್ನಂತೆ ಸೂರ್ಯನಲ್ಲಿ ಇರುವ ವಾಯುವಿನಲ್ಲಿರುವ ಭಗವಂತನನ್ನು ಉಪಾಸಿಸಬೇಡ. ಸೂರ್ಯನ ಅನೇಕ ಕಿರಣಗಳೇನಿವೆ ಅದನ್ನ ವಾಯುವಿಗೆ ಅಧಿಷ್ಠಾನವನ್ನಾಗಿ ಭಾವಿಸು. ಆ ವಾಯುವನ್ನು ಭಗವಂತನಿಗೆ ಅಧಿಷ್ಠಾನವಾಗಿ ಭಾವಿಸು ಅಂತ ಹೇಳ್ತಾ ಇದ್ದಾನೆ. ಛಾಂದೋಗ್ಯ ಉಪನಿಷತ್ತಿನ ಆ ಭಾಗದ ಭಾಷ್ಯ ಹೇಳ್ತದೆ,
ಏಕಪುತ್ರ ಮುಕ್ತಿಮೇತಿ ಧ್ಯಾಯನ್ ಪ್ರಾಣೇಶು ರಶ್ಮಿಷು ಬಹುಪುತ್ರೋ ವಿಮುಕ್ತ ಸ್ಯಾತ್ ತಸ್ಮಾತ್ ಧ್ಯಾಯೇತ್ ತಥಾ ಪರಂ. ಉದ್ಗೀತ ಉಚ್ಚೈರ್ಗೇಯತ್ವಾತ್ ಸಯೇವ ಪುರುಷೋತ್ತಮಃ ಸಯೇವ ಪ್ರಾಣಗೋದೇಹೇ ಓಮಿತ್ಯೇವ ಸದಾಜಪನ್. ಏತ್ಯೇಷ ಭಗವಾನ್ ವಿಷ್ಣು ಧ್ಯಾಯನ್ನೇಕಂ ತಮಕ್ಷರಂ ಏಕಪುತ್ರೋ ಮುಕ್ತಿಮೇತಿ. ನಮ್ಮ ದೇಹದಲ್ಲಿ ಮುಖ್ಯ ಪ್ರಾಣ ಇದ್ದಾನೆ, ಆ ಮುಖ್ಯ ಪ್ರಾಣದಲ್ಲಿ ಪರಮಾತ್ಮ ಇದ್ದಾನೆ. ಆ ಪರಮಾತ್ಮನ ಒಂದು ರೂಪವನ್ನು ಧ್ಯಾನಿಸುವವನು ಒಬ್ಬ ಮಗನನ್ನು ಪಡ್ಕೋತಾನೆ, ಮತ್ತೆ ಮುಕ್ತನಾಗ್ತಾನೆ. ಆದರೆ ಪ್ರಾಣೇಶು ರಶ್ಮಿಷು, ಇದನ್ನು ನಾವು ಗಮನಿಸ್ಬೇಕು. ಪ್ರಾಣಗಳು ಅಂದರೆ ನಮ್ಮ ಪ್ರಾಣಾಪಾನ ಮೊದಲಾದ ಪ್ರಾಣಗಳು, ವಾಯುಗಳು ಅಂತ ಅರ್ಥ ಅಲ್ಲ. ಪ್ರಾಣಗಳು ಅಂದರೆ ಇಂದ್ರಿಯಗಳು ಅಂತ ಅರ್ಥ. ಇಂದ್ರಿಯಗಳಲ್ಲಿ ಮತ್ತು ಸೂರ್ಯಕಿರಣಗಳಲ್ಲಿ ರಶ್ಮಿಷು, ಯಾರು ಭಗವಂತನನ್ನು ಕಾಣ್ತಾನೆ ಅವನಿಗೆ ಅನೇಕ ಜನ ಮಕ್ಕಳು ಜನಿಸ್ತಾರೆ. ಗೋವಿಂದ ಅಂತ ಶಬ್ದದಿಂದ ನಾವು ಭಗವಂತನನ್ನು ಧ್ಯಾನಿಸುವಾಗ ಗವಿ ಅಂತ ಏಕವಚನದಲ್ಲಿ ಹೇಳಿದ್ರೆ ಗವಿ ವಿದ್ಯತೆ ಇತಿ ಗೋವಿಂದ. ಅದನ್ನು ಏಕವಚನ ಮಾಡುವ ಬದಲು ಗೋಷು ವಿದ್ಯತೆ ಇತಿ ಗೋವಿಂದ ಅಂತ ಹೀಗೆ ಬಹುವಚನ ಮಾಡಿಬಿಟ್ರೆ, ಆ ಬಹುವಚನದಿಂದ ಗೋಷು ಅಂದ್ರೆ ಪ್ರಾಣೇಶು ಅರ್ಥಾತ್ ಇಂದ್ರಿಯೇಶು, ಮತ್ತು ಗೋಷು ರಶ್ಮಿಷು ಸೂರ್ಯನ ಕಿರಣಗಳಲ್ಲಿ ಅಂತ ಹೀಗೆ ಆ ಗೋವಿಂದ ಅನ್ನೋ ಶಬ್ದವನ್ನೇ ಬಹುವಚನ ಪೂರ್ವಕವಾಗಿ ಅನುಸಂಧಾನ ಮಾಡಿದ್ರೆ ಅವನಿಗೆ ಅನೇಕ ಜನ ಮಕ್ಕಳು ಜನಿಸ್ತಾರೆ, ಮುಕ್ತಿಯಲ್ಲಿ ಅಧಿಕ ಆನಂದವನ್ನು ಪಡ್ಕೋತಾನೆ. ಇಲ್ಲಿ ಅಧಿಕ ಮಕ್ಕಳು ನಮಗೆ ಬೇಕಾಗಿದ್ರೆ ಅಧಿಕ ಮಕ್ಕಳು ಸಿಗ್ತಾರೆ, ಇಲ್ಲದೆ ಹೋದ್ರೆ ಅಧಿಕ ಮಕ್ಕಳಿಗೆ ಸಮಾನರಾದಂತಹ ಅಧಿಕ ಶಿಷ್ಯರನ್ನು ಕೊಡುವಂತ ಭಗವಂತನನ್ನು ಪ್ರಾರ್ಥನೆ ಮಾಡಿದ್ರೆ, ಮಕ್ಕಳು ಮಿತವಾಗಿ ಸಾಕು ಅಂತ ಬಯಸಿ ಅನೇಕ ಜನ ಮಕ್ಕಳಿಗೆ ಸಮಾನರಾದ ಶಿಷ್ಯರನ್ನೇ ಪಡೆದ್ರೆ ಅವನು ಅನೇಕ ಜನ ಶಿಷ್ಯರನ್ನೇ ಪಡಿತಾನೆ, ಮತ್ತೆ ಮುಕ್ತಿಯಲ್ಲಿ ಅಧಿಕ ಆನಂದ ಪಡಿತಾನೆ ಅಂತ ಹೇಳ್ತಾರೆ. ಇಲ್ಲಿ ಅಧಿಕಸ್ಯ ಅಧಿಕಂ ಫಲಂ, ಭಗವಂತನ ಯಾವುದೋ ಒಂದು ಅಧಿಷ್ಠಾನ, ಈ ಭೌತಿಕ ವಸ್ತುಗಳು ನಮ್ಮ ಕಣ್ಮುಂದೆ ಏನಿವೆ ಅಂತ ಯಾವುದೋ ಒಂದು ಅಧಿಷ್ಠಾನದಲ್ಲಿ ಮುಖ್ಯ ಪ್ರಾಣನನ್ನು ಚಿಂತಿಸಿ ಅದರಲ್ಲಿ ಭಗವಂತನ ಒಂದು ರೂಪವನ್ನು ಚಿಂತಿಸಿದ್ರೆ ಆ ಒಂದು ರೂಪಕ್ಕೆ ಒಂದೇ ಮಗ ಫಲ ಮತ್ತು ಮುಕ್ತಿಯಲ್ಲಿ ಆನಂದ ಪಡಿತಾನೆ. ಅನೇಕ ಅಧಿಷ್ಠಾನಗಳು, 5 ಜ್ಞಾನೇಂದ್ರಿಯ 5 ಕರ್ಮೇಂದ್ರಿಯದ ಬಗ್ಗೆ ಇಲ್ಲಿ ಹೇಳಲಿಲ್ಲ, ನಾವು ಅದರದನ್ನು ತಿಳ್ಕೋಬೇಕು. ತತ್ವನ್ಯಾಸದಲ್ಲಿ ಅದನ್ನೆಲ್ಲ ಮಾಡೇ ಮಾಡ್ತೀವಿ. 5 ಕರ್ಮೇಂದ್ರಿಯ, 5 ಜ್ಞಾನೇಂದ್ರಿಯ ಮತ್ತು ಮನಸ್ಸು, ಹೀಗೆ 11 ಇಂದ್ರಿಯಗಳಲ್ಲಿ ಮತ್ತು ಕಿರಣಗಳು, ಸೂರ್ಯನ ಕಿರಣಗಳು, ಆ ಎಲ್ಲ ಸೂರ್ಯನ ಕಿರಣಗಳು, ಹೀಗೆ ಅಧಿಷ್ಠಾನಗಳು ಬಹಳ ಆದವು. ಆ ಅನೇಕ ಅಧಿಷ್ಠಾನಗಳಲ್ಲಿ ಮುಖ್ಯ ಪ್ರಾಣನನ್ನು ಚಿಂತಿಸಿ ಅವರಲ್ಲಿ ಭಗವಂತನನ್ನು ಗೋವಿಂದ ಅಂತ ಉಪಾಸನೆ ಮಾಡಿದರೆ ಅದಕ್ಕೆ ಅಧಿಕ ಆನಂದ ಫಲ ಅಂತ ಹೀಗೆ ಛಾಂದೋಗ್ಯ ಉಪನಿಷತ್ ಭಾಷ್ಯ ವರ್ಣನೆ ಮಾಡಿದೆ. ಉಪನಿಷತ್ತುಗಳಲ್ಲಿ ಚಂದ್ರಾಂತರ್ಗತ ಭಗವಂತನ ಉಪಾಸನೆ, ಸೂರ್ಯಾಂತರ್ಗತ ಭಗವಂತನ ಉಪಾಸನೆ ಅಂತ ಬೇರೆ ಬೇರೆ ಉಪಾಸನೆಗಳಿದ್ದೇವೆ. ನಾನು ಅದನ್ನು ಹೇಳಲಿಲ್ಲ. ನಿರ್ದಿಷ್ಟವಾಗಿ ಸೂರ್ಯ ಕಿರಣಗಳಲ್ಲಿ ಉಪಾಸನೆ ಮಾಡಿದ್ರಿಂದ, ಅನೇಕ ಕಿರಣಗಳಲ್ಲಿ ಉಪಾಸನೆ ಮಾಡಿದ್ರಿಂದ ಏನು ಲಾಭ ಅಂತ ಅನ್ನೋದನ್ನು ಮಾತ್ರ ಹೇಳಿದ್ದೇನೆ. ಯಾಕೆಂದ್ರೆ ಗೋ ಎಂಬ ಶಬ್ದಕ್ಕೆ ಚಂದ್ರ ಸೂರ್ಯ ಅಂತ ಅರ್ಥ ಇಲ್ಲ, ಅದಕ್ಕೆ ಅರ್ಥ ಇರುವುದು ಕಿರಣ ರಶ್ಮಿ ಅಂತ ಮಾತ್ರ ಅರ್ಥ. ಆದ್ರಿಂದ ಈ ಸೂರ್ಯನ ಕಿರಣಗಳಲ್ಲಿ ಇರುವ ಭಗವಂತನನ್ನು ಉಪಾಸನೆ ಮಾಡಿದ್ರಿಂದ ಏನು ಲಾಭ, ಮತ್ತೆ ಆ ಸೂರ್ಯನ ಕಿರಣಗಳಲ್ಲಿರುವ ಭಗವಂತನನ್ನು ಗೋವಿಂದ ಅಂತ ಹೇಳಬಹುದು ಅನ್ನೋದನ್ನು ಮಾತ್ರ ಇಲ್ಲಿ ನಾನು ಹೇಳಲಿಕ್ಕೆ ಪ್ರಯತ್ನ ಪಟ್ಟಿದ್ದೇನೆ. ಇದಲ್ಲದೆ ಈ ಮೋಕ್ಷ ಧರ್ಮ ಪರ್ವದ ಅರ್ಥಾತ್ ಶಾಂತಿ ಪರ್ವದ ಮಾತು ಒಂದಿದೆ. ಅದನ್ನು ಆಚಾರ್ಯರು ಈ ಗೀತಾ ಭಾಷ್ಯದಲ್ಲಿ ಉದ್ಧರಿಸಿದ್ದಾರೆ. ಸ್ಥಾನೇ ಹೃಷಿಕೇಶ ತವ ಪ್ರಕೀರ್ತ್ಯ ಜಗತ್ ಪ್ರಹೃಷ್ಯತ್ಯನುರಜ್ಯತೆ ಚ ಅಂತ. ಅಲ್ಲಿ ಹೃಷಿಕೇಶ ಎಂಬ ಶಬ್ದವನ್ನು ವ್ಯಾಖ್ಯಾನ ಮಾಡುವಾಗ ಆಚಾರ್ಯರು ಹೇಳ್ತಾರೆ, ಅಗ್ನಿಶೋಮಾದ್ಯಂತರ್ಯಾಮಿತೆಯ ಜಗದ್ಧರ್ಷಣಾತ್ ಹೃಷಿಕೇಶ ಅಂತ. ಈ ಭಗವಂತ ಅಗ್ನಿ, ಚಂದ್ರ ಮತ್ತು ಸೂರ್ಯ ಈ ಮೂವರಲ್ಲಿ ಅಂತರ್ಯಾಮಿಯಾಗಿದ್ದಾನೆ. ಮತ್ತೆ ಅವರ ಕಿರಣಗಳನ್ನ ಅರ್ಥಾತ್ ಅಗ್ನಿಯ ಕಿರಣಗಳನ್ನ ಮತ್ತೆ ಚಂದ್ರನ ಕಿರಣಗಳನ್ನ, ಸೂರ್ಯನ ಕಿರಣಗಳನ್ನ ಇವನು ನಿಯಂತ್ರಿಸ್ತಾ ಇದ್ದಾನೆ. ಹೇಗೆ ನಿಯಂತ್ರಿಸ್ತಾನೆ ಅಂದ್ರೆ ತನ್ನ ಕೇಶಗಳಿಂದ ನಿಯಂತ್ರಿಸ್ತಾನಂತೆ ಭಗವಂತ.
ಭಗವಂತ ತನ್ನ ಕೂದಲುಗಳ ಮೂಲಕ ಅಗ್ನಿಯ, ಚಂದ್ರನ ಮತ್ತು ಸೂರ್ಯನ ಕಿರಣಗಳನ್ನ ನಿಯಂತ್ರಿಸ್ತಾನೆ, ಅದನ್ನು ತನ್ನ ಹತೋಟಿಯಲ್ಲಿ ಇಟ್ಕೊಂಡಿದ್ದಾನೆ. ವಸ್ತುತಃ ಭಗವಂತ ಅಂದ್ರೂ ಆತನ ಕೇಶ ಅಂದ್ರೂ ಒಂದೇ, ನಮ್ಗದು ಗೊತ್ತಿದೆ, ಸವಿಶೇಷ ಭೇದ ಇದೆ ಅದಕ್ಕೆ. ಆದ್ರಿಂದ ಅಗ್ನಿಯ, ಚಂದ್ರನ, ಸೂರ್ಯನ ಕಿರಣಗಳನ್ನ, ಅದರ ತೇಜಸ್ಸನ್ನ ಭಗವಂತ ನಿಯಂತ್ರಿಸುವುದು ಅಂದ್ರು, ಭಗವಂತನ ಕೇಶಗಳು ನಿಯಂತ್ರಿಸುವುದು ಅಂತಂದ್ರು ಅರ್ಥ ಒಂದೇ. ಹೀಗೆ ಕೇಶಗಳ ಮೂಲಕ, ಭಗವಂತ ತನ್ನ ಕೇಶಗಳ ಮೂಲಕ ಜಗತ್ತಿಗೆ ಋಷಿ ಸಂತೋಷ ಕೊಡ್ತಾ ಇದ್ದಾನೆ. ನಾವಿಲ್ಲೀಗ ಋಷಿಕೇಶ ಎಂಬ ಶಬ್ದದ ಅರ್ಥವನ್ನು ನೋಡ್ಲಿಕ್ಕೆ ಕೂತಿಲ್ಲ, ಗೋವಿಂದ ಎಂಬ ಶಬ್ದದ ಅರ್ಥವನ್ನು ನೋಡ್ಲಿಕ್ಕೆ ತೊಡಗಿದ್ದೀವಿ. ಆದರೆ ಗೋವಿಂದ ಎಂಬ ಶಬ್ದದ ಅರ್ಥವನ್ನು ನೋಡುವಾಗ ಋಷಿಕೇಶ ಎಂಬ ಶಬ್ದದ ಅರ್ಥವೂ ಕೂಡ ನಮ್ಮ ಗಮನಕ್ಕೆ ಬರಬೇಕು. ಯಾಕೆಂದ್ರೆ ಗೋ ಎಂಬ ಶಬ್ದಕ್ಕೆ ಕಿರಣ ಅಂತನೂ ಅರ್ಥ ಇದೆ, ಗೋ ಎಂಬ ಶಬ್ದಕ್ಕೆ ಕೂದಲು ಅಂತನೂ ಅರ್ಥ ಇದೆ. ಇಲ್ಲೆಲ್ಲ ಕೆಲವು ಕೋಶಗಳಲ್ಲಿ ಮೈಯ ಕೂದಲು ಅಂತ ವರ್ಣನೆ ಮಾಡಿದ್ದಾರೆ, ರೋಮಗಳು ಅಂತ. ಮೈಯ ಕೂದಲು, ತಲೆ ಮೇಲಿನ ಕೂದಲು ಅಂತೂ ಗೋ ಎಂಬ ಶಬ್ದಕ್ಕೆ ಕೂದಲು ಅಂತನೂ ಅರ್ಥ ಇದ್ದೇ ಇದೆ. ಭಗವಂತ ತನ್ನ ಕೂದಲುಗಳ ಮೂಲಕ, ತನ್ನ ಗೋವುಗಳ ಮೂಲಕ, ಗೋ ಅಂದ್ರೆ ಕೂದಲು, ಆ ಗೋವುಗಳ ಮೂಲಕ ಗೋವುಗಳನ್ನ ಅರ್ಥಾತ್ ಕಿರಣಗಳನ್ನ, ಚಂದ್ರನ, ಸೂರ್ಯನ, ಅಗ್ನಿಯ ಕಿರಣಗಳನ್ನ ನಿಯಂತ್ರಿಸ್ತಾ ಇದ್ದಾನೆ. ಮತ್ತೆ ಜಗತ್ತಿಗೆ ಋಷಿ ಸಂತೋಷವನ್ನು ಕೊಡ್ತಾ ಇದ್ದಾನೆ. ಹೀಗೆ ಗೋವಿಂದ ಎಂಬ ಶಬ್ದಕ್ಕೂ ಆ ಋಷಿಕೇಶ ಎಂಬ ಶಬ್ದಕ್ಕೂ ಹೆಚ್ಚು ಕಡಿಮೆ ಸಮಾನವಾದ ಅರ್ಥ ಬಂತು. ಋಷಿಕೇಶ ಎಂಬ ಶಬ್ದ ಕೇಶದಿಂದ ಜಗತ್ತಿಗೆ, ತನ್ನ ಕೂದಲುಗಳ ಮೂಲಕ ಜಗತ್ತಿಗೆ ಸಂತೋಷ ಕೊಡುವವನು ಅನ್ನೋ ಅರ್ಥವನ್ನು ಹೇಳ್ತದೆ. ಗೋವಿಂದ ಎಂಬ ಶಬ್ದ ಜಗತ್ತಿಗೆ ಈತ ತನ್ನ ಗೋವುಗಳ ಮೂಲಕ, ಅರ್ಥಾತ್ ತನ್ನ ಕೂದಲುಗಳ ಮೂಲಕ, ಗೋವುಗಳ ಮೂಲಕ ಅಗ್ನಿ, ಚಂದ್ರ, ಸೂರ್ಯ ಕಿರಣ, ಅಗ್ನಿ, ಸೂರ್ಯ ಮತ್ತು ಚಂದ್ರ ಇವರ ಕಿರಣಗಳ ಮೂಲಕ ವಿಂದಯತೆ, ವಿಂದಯತಿ ಅಂದ್ರೆ ಕೊಡ್ತಾನೆ, ಲಾಭ ಮಾಡ್ತಾನೆ. ಏನ್ ಲಾಭ ಮಾಡುವುದು? ಸುಖವೇ ದೊಡ್ಡ ಲಾಭ. ಆದ್ರಿಂದ ಆ ಭಗವಂತನನ್ನ ಋಷಿಕೇಶ, ಗೋವಿಂದ ಅಂತ ಅನ್ನಬಹುದು. ಆ ಗೀತಾ ಭಾಷ್ಯದಲ್ಲಿ ಆಚಾರ್ಯ ಹೇಳ್ತಾರೆ, ಕೇಶತ್ವಂತು ಅಂಶೂನಾಂ ತನ್ನಿಯತತ್ವಾದೇಹೆ ಅಥವಾ ತನ್ನಿಯಂತ್ರತ್ವಾದೇಹೆ ಅಂತ. ಈ ಸೂರ್ಯ, ಚಂದ್ರ ಮತ್ತು ಅಗ್ನಿ ಇವರ ಕಿರಣಗಳು ಭಗವಂತನ ಕೇಶಗಳಿಗಿಂತ ಭಿನ್ನ. ಭಗವಂತ ಸೂರ್ಯ, ಚಂದ್ರ ಮತ್ತು ಅಗ್ನಿಗಳಿಗಿಂತ ಭಿನ್ನ. ಹಾಗೆ ಸೂರ್ಯ, ಚಂದ್ರ, ಅಗ್ನಿಗಳ ಕಿರಣಗಳು ಭಗವಂತನ ಕೇಶಗಳಿಗಿಂತಲೂ ಭಿನ್ನವೇ, ಅದರಲ್ಲೇನು ಸಂಶಯ ಇಲ್ಲ. ಆದರೆ ಆ ಭಗವಂತನ ಕೇಶಗಳು ಸೂರ್ಯ, ಚಂದ್ರ ಮತ್ತು ಅಗ್ನಿಗಳ ಕಿರಣಗಳಿಗೆ ನಿಯಾಮಕ ಆಗಿವೆ. ಆದ್ರಿಂದ ಆ ಕಿರಣಗಳನ್ನೇ ಕೇಶಗಳು ಅಂತ ಹೇಳ್ತಾರೆ. ಜಗತ್ತಿನಲ್ಲಿ ಆ ಥರ ಕಂಡಿದೆ. ವಸ್ತುತಃ ಅಲ್ಲಿ ಅಭೇದ ಇಲ್ಲ, ಭೇದವೇ ಇದೆ. ಆದರೆ ಕಾರಣತ್ವ ಮತ್ತು ನಿಯಾಮಕತ್ವ ಎಲ್ಲೆಲ್ಲಿರ್ತದಲ್ಲ, ಆ ಕಾರಣದಿಂದ ಅಭೇದವನ್ನು ಹೇಳ್ತಿರ್ತಾರೆ. ಈ ಸರ್ವಂ ಖಲ್ವಿದಂ ಬ್ರಹ್ಮ ಅಂತಾರೆ. ಈ ಜಗತ್ತೆಲ್ಲವೂ ಬ್ರಹ್ಮನೇ. ಜಗತ್ತೆಲ್ಲವೂ ಬ್ರಹ್ಮ ಅಂತ ಏನರ್ಥ? ಜಗತ್ತಿಗೂ ಬ್ರಹ್ಮನಿಗೂ ಅಭೇದ ಇದೆ ಅಂತ ಅರ್ಥ ಅಲ್ಲ. ಜಗತ್ತು ಬ್ರಹ್ಮನಿಂದ ಹುಟ್ಟಿದೆ ಅಂತ ಅರ್ಥ, ಜಗತ್ತು ಬ್ರಹ್ಮನ ಅಧೀನ ಅಂತ ಅರ್ಥ. ಹಾಗೆ ಸೂರ್ಯ, ಚಂದ್ರ ಮತ್ತು ಅಗ್ನಿಗಳ ಕಿರಣಗಳೇ ಕೇಶಗಳು ಭಗವಂತಂದು ಅಂದ್ರೆ ಏನರ್ಥ? ಭಗವಂತನ ಕೇಶಗಳಿಗೆ ಆ ಸೂರ್ಯ, ಚಂದ್ರ, ಅಗ್ನಿಗಳ ಕಿರಣಗಳು ಅಧೀನವಾಗಿವೆ ಅಂತ ಹೀಗರ್ಥ. ಇದೇ ಭಗವದ್ಗೀತೆಯ 11ನೇ ಅಧ್ಯಾಯದ 19ನೇ ಶ್ಲೋಕದಲ್ಲೇ ಶಶಿ ಸೂರ್ಯ ನೇತ್ರಂ ಅಂತ ಬಂದಿದೆ. ಪ್ರಮಾಣಂತು ಶಶಿ ಸೂರ್ಯ ನೇತ್ರಂ ಇತ್ಯತ್ರ ಉಕ್ತಂ. ಭಗವಂತನಿಗೆ ಈ ಚಂದ್ರನೇ ಕಣ್ಣು, ಸೂರ್ಯನೇ ಕಣ್ಣು ಅಂತ ಬಂದಿದೆ. ಸೂರ್ಯನೇ ಕಣ್ಣು, ಚಂದ್ರನೇ ಕಣ್ಣು ಹೇಗೆ ಭಗವಂತನಿಗೆ? ಭಗವಂತ ಬೇರೆ, ಚಂದ್ರ ಬೇರೆ, ಸೂರ್ಯ ಬೇರೆ. ಸೂರ್ಯ ಚಂದ್ರರಿಬ್ಬರು ಭಗವಂತನಿಂದ ಭಿನ್ನ ಅಂದಮೇಲೆ ಸೂರ್ಯಚಂದ್ರರೇ ಆತನ ಕಣ್ಣುಗಳು ಹೇಗೆ ಅಂದ್ರೆ, ಸೂರ್ಯಚಂದ್ರರಿಬ್ಬರು ಕೂಡ ಭಗವಂತನ ಕಣ್ಣಿನಿಂದ ಹುಟ್ಟಿದ್ದಾರೆ ಅಂತ ಅರ್ಥ. ಮತ್ತು ಭಗವಂತನ ಕಣ್ಣಿನಿಂದ ಅವರಿಬ್ಬರು ಕೂಡ ನಿಯಂತ್ರಿಸಲ್ಪಟ್ಟಿದ್ದಾರೆ ಅಂತ ಅರ್ಥ. ಅದೆಲ್ಲ ನಾವು ಹಿಂದೆ ನೋಡೇ ಇದ್ದೀವಿ. ಹೀಗಿದು ತುಂಬಾ ಸುಂದರವಾದಂತಹ ಒಂದು ಶಬ್ದ ಗೋವಿಂದ ಎಂಬ ಶಬ್ದ ಆ ದೃಷ್ಟಿಯಿಂದ. ಯಾಕಂದ್ರೆ ಗೋ ಎಂಬ ಶಬ್ದಕ್ಕೆ ನಾವು ಈಗಾಗಲೇ ನೋಡಿದಂತೆ ಕೂದಲು ಅಂತ ಅರ್ಥ ಇದೆ, ಮತ್ತೆ ಕಿರಣ ಅಂತನೂ ಅರ್ಥ ಇದೆ. ನಾನು ಅದನ್ನು ಮತ್ತೆ ಮತ್ತೆ ಯಾಕೆ ಹೇಳ್ತಿದ್ದೇನೆ ಅಂದ್ರೆ, ಗೋ ಶಬ್ದಕ್ಕೆ ಅನೇಕ ಅರ್ಥಗಳಿವೆ ಅಲ್ಲ.
ಈ ಸಂದರ್ಭದಲ್ಲಿ ಯಾವ ಅರ್ಥವನ್ನು ಇಟ್ಕೊಂಡು ನಾವೀ ಅರ್ಥವನ್ನು ಮಾಡ್ತಿದ್ದೇವೆ ಅಂತ ಅನ್ನೋದು ನಮಗೆ ಗೊತ್ತಾಗಬೇಕು. ಅದಕ್ಕಾಗಿ ಕೂದಲು, ಗೋವೆಂಬ ಶಬ್ದಕ್ಕೆ ಕೂದಲು ಮತ್ತು ಕಿರಣ ಅಂತ ಎರಡೂ ಅರ್ಥ ಇರುವುದರಿಂದ ಭಗವಂತ ತನ್ನ ಗೋವಿನ ಮೂಲಕ ಅರ್ಥಾತ್ ತನ್ನ ಕೇಶಗಳ ಮೂಲಕ ಗೋವುಗಳನ್ನ ಅರ್ಥಾತ್ ಸೂರ್ಯ ಚಂದ್ರ ಮತ್ತು ಅಗ್ನಿಗಳ ಕಿರಣಗಳನ್ನ ನಿಯಂತ್ರಿಸ್ತಾ ಇದ್ದಾನೆ. ಮತ್ತೆ ಆ ಶಾಂತಿ ಪರ್ವ ಈಗ ಹೇಳ್ತದೆ 342ನೇ ಅಧ್ಯಾಯ ಅಲ್ಲಿ ಬರುವಂತ ಈ ಶ್ಲೋಕ, ಸೂರ್ಯ ಚಂದ್ರಮಸೌ ಶಶ್ವತ ಕೇಶೈರ್ಮೇ ಅಂಶು ಸಂಜ್ಞತೈ ಬೋಧಯನ್ ಸ್ಥಾಪಯನ್ ಚೈವ ಜಗದುತ್ಪದ್ಯತೆ ಪೃಥಕ್ ಬೋಧನಾತ್ ಸ್ಥಾಪನಾಚೈವ ಜಗತೋ ಹರ್ಷ ಸಂಭವಾತ್ ಅಂತ ಆ ಮೋಕ್ಷ ಧರ್ಮ ಪರ್ವದ ಶಾಂತಿ ಪರ್ವದ ಮಾತು ಬಂದಿದೆ. ಅದೇನು ಹೇಳ್ತದೆ ಅಂದ್ರೆ, ಸೂರ್ಯ ಮತ್ತು ಚಂದ್ರರಿಬ್ಬರು ಕೂಡ ಜಗತ್ತನ್ನ ತಮ್ಮ ಕಿರಣಗಳಿಂದ ಎಚ್ಚರಿಸ್ತಾರೆ. ನಮ್ಗಿದು ಗೊತ್ತಿದೆ. ಸೂರ್ಯನ ಕಿರಣ ಭೂಲೋಕಕ್ಕೆ ಬಂದಾಗ ನಾವು ಎಚ್ಚರ ಪಡ್ಕೋತೇವೆ, ಅವು ನಮ್ಮನ್ನು ರಕ್ಷಿಸ್ತವೆ ಕೂಡ. ಹಾಗೆ ಚಂದ್ರನ ಕಿರಣಗಳು ಕೂಡ ನಮ್ಮ ಆರೋಗ್ಯಕ್ಕೆ, ನಾವು ಉಪಯೋಗ ಮಾಡುವಂಥ ವನಸ್ಪತಿಗಳಿಗೆ ತುಂಬಾ ಉಪಯುಕ್ತ, ನಮಗದು ಗೊತ್ತಿದೆ. ಮತ್ತೆ ಅಗ್ನಿಯ ಕಿರಣಗಳು ಕೂಡ ನಮಗೆ ಈ ಅಡಿಗೆ ಮಾಡಲಿಕ್ಕೆ ಮತ್ತೆ ನಾವು ಊಟ ಮಾಡಿದಂಥ ಅಗ್ನಿಯನ್ನು ಒಳಗೆ ಪಚನ ಮಾಡಲಿಕ್ಕೆ ಇದೆಲ್ಲ ಬೇಕಾಗ್ತದೆ, ನಮಗಿದು ಗೊತ್ತಿದೆ. ಬೋಧಯನ್ ಸ್ಥಾಪಯಂಶ್ಚೈವ, ಈ ಮೂರೂ ಜನ, ಅದರಲ್ಲಿ ಸೂರ್ಯ ಮತ್ತು ಚಂದ್ರರು ನಮ್ಮನ್ನು ಎಚ್ಚರಿಸ್ತಾರೆ. ಸೂರ್ಯ ನಮ್ಮನ್ನು ಎಚ್ಚರಿಸ್ತಾನೆ ಹಗಲಿನಲ್ಲಿ, ಚಂದ್ರ ಮತ್ತು ಸೂರ್ಯ ಇಬ್ಬರು ಕೂಡ ನಮ್ಮನ್ನು ರಕ್ಷಿಸ್ತಾರೆ ಆರೋಗ್ಯವನ್ನು ಕೊಟ್ಟು. ಚಂದ್ರ ನಮ್ಮ ಮನಸ್ಸಿನ ದೇವತೆಯೂ ಹೌದು. ಚಂದ್ರನ ಕಿರಣಗಳು ನಮ್ಮ ಮಾನಸಿಕ ಆರೋಗ್ಯಕ್ಕೆ ಪೂರಕ, ದೈಹಿಕ ಆರೋಗ್ಯಕ್ಕೂ ಪೂರಕ. ವನಸ್ಪತಿಗಳನ್ನ ಅವನು ಪೋಷಿಸುವ ಮೂಲಕ. ಸೂರ್ಯನಿಂದಲೇ ಬೆಳೆ ಬೆಳೀತದೆ, ನಮಗಿದು ಗೊತ್ತಿದೆ. ಸೂರ್ಯ ದೇಹದ ಅಭಿಮಾನಿಯೂ ಕೂಡ ಹೌದು, ಚಂದ್ರ ಮನಸ್ಸಿನ ಅಭಿಮಾನಿ. ಅಗ್ನಿ ಅಂತೂ ಆಹಾರವನ್ನು ಬೇಯಿಸ್ಲಿಕ್ಕೂ ಬೇಕು, ತಿಂದ ಆಹಾರವನ್ನು ಒಳಗೆ ಜೀರ್ಣ ಮಾಡ್ಕೊಳ್ಳಿಕ್ಕೂ ಬೇಕು. ಹೀಗಿವರು ಸೂರ್ಯ ಚಂದ್ರ ಮತ್ತು ಅಗ್ನಿಗಳು ಜಗತ್ತನ್ನು ಎಚ್ಚರಿಸ್ತಾರೆ ಮತ್ತೆ ರಕ್ಷಿಸ್ತಾ ಇದ್ದಾರೆ ಕೂಡ. ಹೀಗೆ ಪ್ರಬೋಧನದ ಮೂಲಕ, ಎಚ್ಚರಿಸುವ ಮೂಲಕ, ರಕ್ಷಿಸುವ ಮೂಲಕ ಜಗತ್ತಿಗೆ ಹರ್ಷ ಆಗ್ತದೆ. ಇದನ್ನ ಸೂರ್ಯ ಚಂದ್ರ ಅಗ್ನಿಗಳು ಮಾಡ್ತಾರೆ. ಆದ್ರೆ ವಸ್ತುತಃ ಮಾಡುವವರು ಯಾರು? ಅವ್ರ ಒಳಗಿರುವಂತಹ ಆ ಸೂರ್ಯನ ಚಂದ್ರನ ಅಗ್ನಿಯ ಕಿರಣದಲ್ಲಿ ಇರುವಂತಹ ಈ ಭಗವಂತ ಏನಿದ್ದಾನೆ, ಅವನೇ ಜಗತ್ತನ್ನು ಎಚ್ಚರಿಸ್ತಾನೆ, ರಕ್ಷಿಸ್ತಾನೆ, ಮತ್ತೆ ಜಗತ್ತಿಗೆ ಸಂತೋಷ ಕೊಡ್ತಾನೆ. ಹಾಗಾದ್ರೆ ಗೋವಿಂದ ಅಂದ್ರೆ ಗೋಬಿಹಿ ತನ್ನ ಕೂದಲುಗಳ ಮೂಲಕ ಅರ್ಥಾತ್ ಸೂರ್ಯ ಚಂದ್ರ ಅಗ್ನಿಗಳ ಕಿರಣಗಳ ಮೂಲಕ ವಿಂದತಿ ನಮ್ಮನ್ನು ಬಂದು ಮುಟ್ಟುತ್ತಾನೆ. ಹಗಲು ಹೊತ್ತಿನಲ್ಲಿ, ರಾತ್ರಿ ಹೊತ್ತಿನಲ್ಲೂ ಮುಟ್ಟುತ್ತಾನೆ. ಮತ್ತೆ ಅಗ್ನಿಯ ಕಿರಣಗಳ ಮೂಲಕ, ಅಗ್ನಿಯ ಉಷ್ಣತೆಯ ಮೂಲಕ ನಮಗೆ ಚಳಿಗಾಲದಲ್ಲಿ ರಕ್ಷಣೆಯನ್ನು ಕೂಡ ಕೊಡ್ತಾನೆ. ಹೀಗೆ ಭಗವಂತ ನಮಗೆ ಶಿವೇನ ಮಾ ಚಕ್ಷುಷಾ ಪಶ್ಯತ ಶಿವಯ ತನವಾ ಉಪಸ್ಪೃಶತ ಅಂತ ಒಂದು ಮಾತು ನೆನಪಿಗೆ ಬಂದ್ರೆ ನಮಗಿದೆಲ್ಲವೂ ಕೂಡ ಅರ್ಥ ಆಗ್ತದೆ. ಅದು ಹೇಗೆ ಅಂದ್ರೆ, ಭಗವಂತನೇ ನಿನ್ನ ಮಂಗಳಕರವಾದಂತಹ ಶರೀರದ ಮೂಲಕ ನನ್ನನ್ನು ಮುಟ್ಟು ಅಂತ ಮಂತ್ರ ಹೇಳ್ತದೆ. ಹಿರಣ್ಯವರ್ಣ ಶ್ರುತೇಃ ಪಾವಕ ಅನ್ನೋ ಮಂತ್ರದಲ್ಲಿ ಅದು ಬಂದಿದೆ. ಶಿವಯ ತನವಾ ಉಪಸ್ಪೃಶತ, ಮಂಗಳಕರವಾದ ನಿನ್ನ ಶರೀರದಿಂದ ನನ್ನನ್ನು ಮುಟ್ಟು. ಭಗವಂತನೇ ನಿನ್ನ ಆ ಕೇಶಗಳ ಮೂಲಕ, ಕಿರಣಗಳ ಮೂಲಕ ನನ್ನನ್ನು ಮುಟ್ಟಿ ನನ್ನನ್ನು ಎಚ್ಚರಿಸು, ನನ್ನನ್ನು ರಕ್ಷಿಸು, ನನ್ನ ದೈಹಿಕ ಆರೋಗ್ಯ ಮತ್ತು ಮಾನಸಿಕ ಆರೋಗ್ಯವನ್ನು ಪಾಲನೆ ಮಾಡು. ಆ ಮೂಲಕ ನಾನು ಅಧ್ಯಾತ್ಮ ಮಾರ್ಗದಲ್ಲಿ ಸಾಧನೆ ಮಾಡುವಂತಾಗಲಿ ಅಂತ ಆ ಗೋವಿಂದ ಎಂಬ ಶಬ್ದದಿಂದ ನಾವು ಪ್ರಾರ್ಥಿಸಬಹುದು. ಅದಕ್ಕೆಲ್ಲದಕ್ಕೂ ಕೂಡ ಈ ಥರ ಅರ್ಥ ಮಾಡಲಿಕ್ಕೆ, ಈ ಥರ ಅನುಸಂಧಾನ ಮಾಡ್ಕೊಳ್ಳಿಕ್ಕೆ ಬೇಸಾಗಿರುವುದು ಆ ಗೋ ಎಂಬ ಶಬ್ದಕ್ಕೆ ಒಂದು ಕೂದಲು ಅಂತ ಅರ್ಥ ಇರುವುದು, ಮತ್ತೊಂದು ಗೋ ಎಂಬ ಶಬ್ದಕ್ಕೆ ಕಿರಣ ಅಂತ ಅರ್ಥ ಇರುವುದು. ಅದನ್ನ ಆ ಮೋಕ್ಷ ಧರ್ಮ ಪರ್ವದ ಹಿನ್ನೆಲೆಯಲ್ಲಿ ಇವತ್ತು ನೋಡಿದ್ದೇವೆ. ಇವತ್ತಿನ ಈ ಭಾಗ ಇಲ್ಲಿಗೆ ಸಮಾಪ್ತವಾಗಿದೆ. ಇನ್ನೂ ಇದರ ಕುರಿತಾಗಿ ನಾವು ವಿಷಯಗಳನ್ನು ನೋಡಬೇಕಾಗಿದೆ. ಅದನ್ನ ನಾಳೆ ದಿವಸ ನೋಡೋಣ.